ಓಂ ಸಂತೋಷ. ಮಂಡಳಿಯ ಎಲ್ಲ ಜನ ಕೂತ್ಕೊಂಡಿದ್ದಾರೆ ಸರ್. ಬಹಳ ಸಂತೋಷ. ಆ ಸಂತೋಷ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ತವಕನ್ನ ಮಾಡಿತ್ತು. ದೀರ್ಘಕಾಲದ ತಪಸ್ಸು 1984 ಕಾನಿಷ್ಕಾದಂತ ಆಕಾಶದಲ್ಲಿ ನಮ್ಮ ವಿಮಾನ ಬ್ಲಾಸ್ಟ್ ಆಯಿತು. ನಿಮ್ಮ ಊರಿನ ಒಂದು ಫ್ಯಾಮಿಲಿ ಪೂರ್ತಿಗಳ ನಾಶ ಆಯಿತು. ಆ ಬ್ಲಾಸ್ಟ್ನಲ್ಲಿ ನಾಶ ಆಯಿತು. ಅವರ ಹೆಸರಿನಲ್ಲಿ ಹಾಳು ಕಟ್ಟಿದ್ರು. ಅದಕ್ಕಿಂತ ಪೂರ್ವದಲ್ಲಿ ನಾನು ಯಾರು ಅರ್ಚಕರಿಗೆ ಗೊತ್ತಿಲ್ಲ, ಅರ್ಚಕರಿಗೆ ಏನು ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಕೂತ್ಕೋಬೇಕಾಯಿತು. ಗೀತಾಜ್ಞಾನ ಯಜ್ಞಗಳನ್ನು ಆರ್ಗನೈಸ್ ಮಾಡ್ತಾ ಇದ್ವಿ. ಚಂದ್ರಮಂಡಲ ಅವರ ನಿತ್ಯ ಸೇರಿಕೊಂಡು ಆರ್ಗನೈಸ್ ಮಾಡ್ತಾ ಇದ್ದರು. ಬರ್ತಾ ಇದ್ದೆ. ಆದರೆ ಶ್ರೋತೃಗಳು 6 ಇರೋಂಗಿಲ್ಲ, 3 ಅಂತ ಕಾನ್ಸ್ಟಂಟ್ ಏನು ಸರ್ಕಸ್ ಮಾಡಿದ್ರು ಸಂಖ್ಯೆ ಜಾಸ್ತಿನೇ ಆಗ್ತದೆ. ಆವಾಗ ನಮ್ಮ ಮಂಜುಳೇಶ್ ಅವ್ರ ಮಿಸ್ಸಸ್ ಸರಸ್ವತಂ ಕರೆಕ್ಟಾ? ಅವರು ಎಲ್ಲಿಗಾರು ಗೊತ್ತಿದೆ. ಈಗ ಶಿವಾಯಮ್ಮ. ಸೊ ಆ ಗ್ರೂಪು ಈ ಗ್ರೂಪ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಯಾರೂ ದೊಡ್ಡವರು ಮಾಡೋದಿಲ್ಲ, ನಾವೆಲ್ಲ ದೊಡ್ಡವರು ಆಗ್ತೇವೆ. ಹಾಗೆ ಆ ಗ್ರೂಪ್ನವ್ರಿಗೆ ಈ ಗ್ರೂಪ್ನನ್ನು ನಾಮಿನೇಟ್ ಮಾಡಲಿಲ್ಲ, ತಯಾರಿ ಮಾಡಲಿಲ್ಲ. ಅವರು ನೋಡಿ 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 ಉಪನ್ಯಾಸ ಕೇಳಿ ಇವರು ತಾವೇ ತಯಾರ. ಎಷ್ಟು ಚೆಂದಾಗಿ ಈ ಹ್ಯಾಂಡಿಂಗ್ ಓವರ್ ಕಾರ್ಯಕ್ರಮ ಆಯಿತು ಅಂದರೆ ಭಾರಿ ಆಶ್ಚರ್ಯ ಅಂತ ನನಗೆ. ಎಲ್ಲ ಜವಾಬ್ದಾರಿ ಪ್ಲಸ್ ಜವಾಬ್ದಾರಿಗಳು ಇಲ್ಲೇ ವಿಸ್ತರಿಸಿಕೊಂಡು ಸುನೀತಾ, ಗೀತಾ ಎಲ್ಲ ತುಂಬ ವಿಸ್ತರಿಸಿ ಬೇಗ ಕೈ ಇಸ್ಕೊಂಡಂಗೆ ಮಾಡಿದ್ರು. ನಿಧಾನವಾಗಿ ಒಬ್ಬರು ಆರ್ಗನೈಸ್ ಮಾಡಿ ಸುಮಾರು. ಆದರೂ ಆ ಕೆಲವೊಂದಿನ ಪೂರ್ತಿ ಮತ್ತು ಅತ್ಯಂತ ಇತ್ತು. ಕೊನೆಗೆ ಇತ್ತೀಚಿನ ದಿನಗಳಲ್ಲಿ 7 ವರ್ಷ 10 ವರ್ಷದ ಸಮಯದಲ್ಲಿ ಸುನೀತಾ ಜವಾಬ್ದಾರಿ ತಗೊಂಡ್ರು. ತಗೊಂಡ್ರೆ ಯಾರು ಕೊಡೋಂಗಿಲ್ಲ, ಯಾರು ಕೊಡೋದಿಲ್ಲ. ಅದು ಸಹಜವಾಗಿ ಪ್ರಶ್ನಿಸ್ಕೊಂಡಿರ್ತದೆ. She was totally blessed to continue the activities of Varsho Vidyapita. I never nominated anybody in Karnataka. ನನಗೆ ನಮ್ಮ ಗುರುಗಳನ್ನು ನಾಮಿನೇಟ್ ಮಾಡಿಲ್ಲ. ಏನು ನಡ್ಕೊಂಡು ಹೊರಟಿದೆ ನಡ್ಕೊಂಡು ಬರ್ತಿದ್ದೆ ಅಷ್ಟೇ. ಶಾಸ್ತ್ರ ಸೇವಾ ನೀವು ಹೇಳಿದ್ರಿ, ಭಗವಂತನ ಸೇವಾ ಅಂತ ನೀವು ಅಂತೀರಿ. ನಮ್ಮ ಶಾಸ್ತ್ರವೇ ಭಗವಂತ. ಸದ್ಗುರುಗಳ ಸೇವಾ ಅಂತೀರಿ, ಶಾಸ್ತ್ರವೇ ಸದ್ಗುರುಗಳನ್ನು. ಹಬ್ಬ ಹುಣ್ಣಿಮೆಗಳೆಲ್ಲ ಶಾಸ್ತ್ರವೇ. ಇಂತಹ ದೀರ್ಘಕಾಲೀನ ತಪಸ್ಸು, ಆ ತಪಸ್ಸಿನ ಫಲ, ಇಷ್ಟು ವರ್ಷದ ಗುರುಪೂರ್ಣಿಮೆಯ ಆಚರಣೆಯ ಫಲ ನಮ್ಮ ಎದುರಿಗೆ ಕಾಣ್ತಾ ಇದೆ. ಈ ಸಲ ವಿಶೇಷ ಏನಂದರೆ ಮಂಡಳಿಯ ಜನ ಗಂಡಸರು ಸಹಿತವಾಗಿ ಭಾಗವಹಿಸಿ ಧೈರ್ಯ ತುಂಬಿದ್ದಾರೆ.
ನಮ್ಗೆ ಸಂತೋಷ ಆಗಿದೆ. ಮುಂದಿನ ಗುರುಪೂರ್ಣಿಮೆ ಇನ್ನೂ ವಿಜೃಂಭಣೆಯಿಂದ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜರುಗಲಿ ಅಂತ ಆಶಿಸಿ ಶುಭಾಶಯಗಳನ್ನು ಹಂಚಿಕೊಳ್ತಾ ಇವತ್ತಿನ ವಿಷಯ ಪೂರ್ಣ ಗುರುಪೂರ್ಣಿಮೆ ಸದ್ಗುರುಗಳನ್ನು ಹಾಡಿ ಹೊಗಳಿ ಆರಾಧಿಸುವ ದಿವಸ. ಗುರು 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 ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಎಷ್ಟು ಸಲ ಹೇಳೋದು ಕಡಿಮೆ. ಜೈ ಜೈಕಾರಕ್ಕೆ ಅರ್ಹತೆಯನ್ನು ಹೊಂದಿದವರು ಇಬ್ಬರೇ. ಜೈ ಜೈಕಾರಕ್ಕೆ ಅರ್ಹತೆಯನ್ನು ಹೊಂದಿದವರು ಇಬ್ಬರೇ, ಒಂದು ಭಗವಂತ, ಒಂದು ಸದ್ಗುರು. ಇವರಿಬ್ಬರು ಬೇರೆ ಅಲ್ಲ. ಮತ್ತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಸಾಕ್ಷಾತ್ ಈಶ್ವರ ಸ್ವರೂಪ, ಬ್ರಹ್ಮ ಸ್ವರೂಪ. ಇಂತಹ ಸದ್ಗುರುಗಳನ್ನು ಆರಾಧಿಸುವಂಥ ದಿವಸ ಇವತ್ತು. ಸಾಕ್ಷಾತ್ ಈಶ್ವರ ಕೈಲಾಸದಿಂದ ಸದ್ಗುರುವಿನ ಅವತಾರವನ್ನು ಧರಿಸಿಕೊಳ್ತಾನೆ. ಐ ರಿಪೀಟ್ ಮೈ ವರ್ಡ್ಸ್. ಸಾಕ್ಷಾತ್ ಈಶ್ವರ ಕೈಲಾಸದಿಂದ ಸದ್ಗುರುವಿನ ಅವತಾರವನ್ನು ಧರಿಸಿಕೊಂಡಾಗ ಈಶ್ವರನ ಹೆಸರು ದಕ್ಷಿಣಾಮೂರ್ತಿ ಅಂತ. ಯಾಕಂದರೆ ದಕ್ಷಿಣಕ್ಕೆ ಮುಖ ಮಾಡಿ ಕೂಡ್ತಾನೆ. ವಟಬಿಟ್ಟಕ್ಕೆ ಸಮೀಪೆ ಭೂಮಿ ಭಾಗೆ ವಿಷ್ಣು ನಿಷಣ್ಣಂ. ಆ ಒಂದು ವೃಕ್ಷ, ವಟವೃಕ್ಷ, ಆ ವಟವೃಕ್ಷದ ಕಡೆಗೆ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಆದ್ದರಿಂದ ದಕ್ಷಿಣಾಮೂರ್ತಿ ಅವರ ಹೆಸರು. ಇಂತಹ ದಕ್ಷಿಣಾಮೂರ್ತಿ ಅವತಾರ ಏನಾಯಿತು, ದಕ್ಷಿಣಾಮೂರ್ತಿ ಅವತಾರ ಏನಾಯಿತು, ಈ ಅವತಾರ ವಿಶಿಷ್ಟವಾದಂತಹ ಸ್ಥಾನವನ್ನು ಹೊಂದಿದೆ. ಬಾಕಿ ಎಲ್ಲ ಅವತಾರಗಳೇನಿದಲ್ಲ, ರಾಮಕೃಷ್ಣ ಬುದ್ಧ ಅವತಾರಗಳೇನಿದಲ್ಲ, ಪ್ರಥಮ ಗುರು ವೇದಗಳನ್ನು ಸೃಷ್ಟಿಸಲಿಕ್ಕೂ ವೇದಗಳನ್ನು ರಕ್ಷಿಸಲಿಕ್ಕೂ ವೈದಿಕ ಪರಂಪರೆಗೆ ನಡೆಸಿಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೂ ಮೂಲ ಕಾರಣಭೂತರು ದಕ್ಷಿಣಾಮೂರ್ತಿ. ಅವರ ನಂತರ ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಅವರ ಆಜ್ಞೆಯ ಪ್ರಕಾರ ಭಾಷ್ಯಗಳನ್ನು ಬರೆದವರು ಶಂಕರಾಚಾರ್ಯರ ಭಾಷ್ಯಗಳನ್ನು ಇವತ್ತು ಆಧುನಿಕ ಯುಗದಲ್ಲಿ ಎಲ್ಲರಿಗೂ ಲಭ್ಯ ಮಾಡಿಕೊಟ್ಟಂತಹ ಪ್ರಥಮ ಕೀರ್ತಿ ಸ್ವಾಮಿ ಶಿವಾನಂದ ಅವರಿಗೆ ಹೋಗ್ತದೆ. ನೀವು ಯಾರು ಜಾಸ್ತಿ ಅವರ ಬಗ್ಗೆ ಹತ್ತಿಲ್ಲ. ಡಿವೈನ್ ಲೈಫ್ ಸೊಸೈಟಿ ಶಿವಾನಂದ. ಯಾಕೆ ನಾವು ಹೇಳ್ತೀವಿ ಅಂತಂದರೆ, ಅವರು ಮನೆ ಮನೆಗೆ ಹೋಗಿ ಭಗವದ್ಗೀತೆಯನ್ನು ತಿಳಿಸಿಕೊಡುವ, ಹೇಳಿಕೊಡುವ ಪ್ರಯತ್ನ ಮಾಡಿದರು. ಅದಕ್ಕಿಂತ ಪೂರ್ವದಲ್ಲಿ ಜ್ಞಾನೇಶ್ವರ ಮಹಾರಾಜ್, ಯಾರು ಮಹಾರಾಷ್ಟ್ರ, ಅವರು ಭಗವದ್ಗೀತೆಯನ್ನು ಸಾರ್ವಜನಿಕವಾಗಿ ಓಪನ್ ಮಾಡಿದರು. ಯಾಕಂದರೆ ಯಾರಿಗೂ ಸಾರ್ವಜನಿಕವಾಗಿ ಓಪನ್ ಇದ್ದಿದ್ದಿಲ್ಲ. ಯಾರಿಗೆ ಓಪನಿಂಗ್ ಇತ್ತು ಅವರು ಗಂಟು ಕಟ್ಟಿಟ್ಬಿಟ್ಟಿದ್ದಾರೆ. ಯಾರಿಗೆ ಅವಕಾಶ ಇಲ್ಲ ಅವರಿಗೆ ಇಲ್ಲವೇ ಇಲ್ಲ. ಹೀಗಾಗಿ ಎಷ್ಟೋ ನೂರಾರು ವರ್ಷ ಈ ಒಂದು ಅಧ್ಯಾತ್ಮ ಕ್ಷೇತ್ರ ಸೈಲೆಂಟ್ ಆಗಿದೆ. ಇದು ಸೈಲೆಂಟ್ ಆದ್ಕೊಳ್ಳೆ ಅಧರ್ಮ ಗತಿಗಾಗಿರ್ತದೆ. ಪುನಃ ಮತ್ತೆ ಅವತಾರ ಬೇಕಾಗಿ ಆವಾಗ ಇದರ ಅವಶ್ಯಕತೆಯನ್ನು ಕಂಡುಕೊಂಡಂತಹ ಸ್ವಾಮಿ ಚಿನ್ಮಯಾನಂದರು ತಮ್ಮ ಗುರುಗಳಾದಂತಹ ತಪೋವನ ಮಹಾರಾಜ್ ಉತ್ತರ ಕಾಶಿ ಅವರ ಆಜ್ಞೆಯನ್ನು ಪಡೆದು ಅವರು ಬೇಡ, ಹೋಗಬೇಡ ಕೆಳಗಡೆ ಅಂತ ಅವರಿಗೆ ಕೇಳಿದೆ. ಇದನ್ನು ನನಗೆ ಕಷ್ಟ ಆಗುತ್ತೆ ಅಂತ ನಾನು ಹೋಗ್ತೀನಿ, ಬೇಡ ಈ ಒಂದು ಹೊಗಳ್ತಾರೆ, ನಾಳೆ ತೆಗಳತಾರೆ, ನಿಮಗೆ ಇವತ್ತು ಪಾದ ಪೂಜೆ ಮಾಡ್ತಾರೆ, ನಾಳೆ ಪಾದಕ ಪೂಜೆ ಮಾಡ್ತಾರೆ, ನೀವು ಹೋಗಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ನಾನು ಹೋಗೋದೇ, ನಾನು ಈ ಸಂತೋಷ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಈ ಆನಂದವನ್ನು ನಾನು ಹಂಚೋದೆ ಅಂತ ಹಠ ಮಾಡಿ ಬಂದು ಸೇವೆಯನ್ನು ಪಡೆದಿದೆ. ಅವರ ಮೊಟ್ಟ ಮೊದಲು ಬಂದು
ಪುಣೆಗೆ ಬಂದು ಅಲ್ಲಿ 1 ವರ್ಷ ಪೂರ್ತಿ ಉಪನ್ಯಾಸ ಮಾಡಿದರು. 1 ವರ್ಷ ಅವರು ಉಪನ್ಯಾಸವನ್ನು ಕೇಳಿ ಎಷ್ಟೋ ಜನ ಹೋಗಿ 7 ಜನದ ಉಪನ್ಯಾಸ ಮಾಡಿದರು. 7 ಜನ ಗಣಪತಿ ದೇವಸ್ಥಾನದಲ್ಲಿ ಪೂನಾದಲ್ಲಿ ಗಣಪತಿ ಸರ್ಕಲ್ ಅಂತ ಬಂದಿದೆ, ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಅವರು ಪೂಜೆ ಪ್ರವಚನವನ್ನು ಪ್ರಾರಂಭ ಮಾಡಿದರು. ಅವರ ಶಿಷ್ಯ ಪರಂಪರೆಯಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಬಂದರು. ಅವರ ಅನುಗ್ರಹದಿಂದ ನೀವೆಲ್ಲರೂ ಇವತ್ತು ಇಲ್ಲ ಕಲಿತಾ ಇದ್ದೀರಿ. ಇದೊಂದು ಶಿಸ್ತಿನ ಕಲಿಯುವಿಕೆ. ಇದರ ಒಂದೊಂದು ಕಣಕಣದಲ್ಲಿಯೂ ಶಿಸ್ತಿದೆ. ಶಿಸ್ತನ್ನು ನೀವು ಅರ್ಥ ಮಾಡಿಕೊಂಡ್ರೆ ಪ್ರಬುದ್ಧರಾಗ್ತೀರ. ಪ್ರಬುದ್ಧರಾಗಿದ್ದೇ ಆದರೆ ಮನಸ್ಸು ಬುದ್ಧಿಗಳು ರೆಡಿ ಆಗ್ತವೆ. ಶಮ ದಮ ಉಪನಿಧಿ ತಿತಿಕ್ಷಾ ಶ್ರದ್ಧಾ ಸಮಾಧಾನಗಳ ಅಂತಿಮ ರಿಸಲ್ಟು ಮುಮುಕ್ಷುತ್ವ. ಆ ಮುಮುಕ್ಷುತ್ವ ಎನ್ಕ್ಯಾಶ್ ಆಗ್ತದೆ. ಮುಮುಕ್ಷುತ್ವ ಯಾವಾಗ ಎನ್ಕ್ಯಾಶ್ ಆಗ್ತದೆ ಅಂತಂದರೆ ನೀವು ರೆಡಿ ಆಗಬೇಕು. ರೆಡಿ ಯಾವಾಗ ಆಗ್ತೇವೆ ಅಂತಂದರೆ ನಮ್ಮಲ್ಲಿ ರಾಗದ್ವೇಷ, ನಮ್ಮಲ್ಲಿ ಹಿಂಸೆ, ನಮ್ಮಲ್ಲಿ ಕೊಂಕು ಮಾತು ಮಾತಾಡೋದು, ಚುಚ್ಚು ಮಾತು ಮಾತಾಡೋದು, ಅವಮಾನ ಮಾಡೋದು, ಒಬ್ಬರನ್ನ ಅವಮಾನಿಸೋದು, ಇವೆಲ್ಲವೂ ಶಾಂತ ಆಗಬೇಕು. ಪ್ರಬುದ್ಧರಾಗಿ ಬೆಳಿಬೇಕು. ಈ ಪ್ರಬುದ್ಧರಾಗಿ ಬೆಳೆಯೋದು ಭಾರಿ ಕಷ್ಟ. ದೇಹ ಪ್ರಬುದ್ಧವಾಗ್ತದೆ, ಕೂದಲು ಪ್ರಬುದ್ಧ ಆಗ್ತವೆ, ಆದರೆ ನಿನ್ನ ಮನಸ್ಸು ಬುದ್ಧಿಗೂ ಪ್ರಬುದ್ಧ ಆಗಬೇಕು. ನಿನ್ನ ಮನೋಭಾವನೆಗೂ ಪ್ರಬುದ್ಧವಾಗಬೇಕು. ಅದು ಪ್ರಬುದ್ಧ ಆಗೋದು ಭಾರಿ ಕಷ್ಟ. ಅದು ಹೇಗೆ? ಅದು ಇವತ್ತಿನ ಇನ್ಸ್ಟ್ರೂಮೆಂಟ್ ಅಲ್ಲ, 1 ವರ್ಷದ ಇನ್ಸ್ಟ್ರೂಮೆಂಟ್ ಅಲ್ಲ, ಅದು ಜನ್ಮಾಂತರದ ಇನ್ಸ್ಟ್ರೂಮೆಂಟು. ಮನಸ್ಸು ಬುದ್ಧಿಗಳ ಅಂತಃಕರಣ ಅಂತ ಕರಿತೀವಿ. ಆ ಅಂತಃಕರಣ ಇವತ್ತಿಂದಲ್ಲ, ನಿನ್ನಿದಲ್ಲ, ಮನೆಯದಲ್ಲ. ಅದು ಸಹಸ್ರಾರು ವರ್ಷಗಳಿಂದ ಜನ್ಮಾಂತರಗಳಿಂದ ಹ್ಯಾಂಡಲ್ ಆಗಿ ಕ್ಯಾರಿ ಫಾರ್ವರ್ಡ್ ಆಗಿ ಬಂದಿರ್ತದೆ. ಅಂತಹ ಮನಸ್ಸು ಬುದ್ಧಿಗಳಿಂದ ಕೂಡಿದಂತಹ ಅಂತಃಕರಣವನ್ನು ಸ್ವಚ್ಛ ಮಾಡೋದು ಭಾರಿ ಕಷ್ಟದ ಕೆಲಸ. ಒಂದು ಅಂತಿಮ ಸತ್ಯ ಹೇಳೋದ್ರಲ್ಲಿ ಯಾರು ಯಾರನ್ನೂ ಪ್ರಬುದ್ಧರನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ಯಾರನ್ನು ಸನ್ಯಾಸಿಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಟೈಟಲ್ ಹಾಕಬಹುದು, ಶ್ರೀ 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 ಒಂದು 50 ಟೈಟಲ್ ಹಾಕಬಹುದು. ಅದ್ರ ಮುಂದೆ ಮತ್ತೆ PhD MA ಕೋಣ ಕತ್ತಿ ಕುದುರೆ ಎಲ್ಲ. ಆದರೆ ಅದಷ್ಟಕ್ಕೆ ನೀನು ಗ್ರಾಜ್ಯುಯೇಟ್ ಅಂತ ಸಿದ್ಧಾಗೋದು. ನಿನ್ನ ಮನಸ್ಸು ಬುದ್ಧಿಗಳು ಹೆಚ್ಚು ಬೆಳೆಯಿದೆ, ನಿನ್ನ ಅಂತಃಕರಣ ಹೆಚ್ಚು ಬೆಳೆಯಿದೆ. ನಮ್ಮ ಸಮಸ್ತ ವೇದಶಾಸ್ತ್ರಗಳು ಇಷ್ಟು ಸುಂದರವಾಗಿವೆ ಅಂತಂದರೆ, ಸಮಸ್ತ ವೇದಶಾಸ್ತ್ರಗಳು ಗುರಿ ಒಂದೇ. ಲಕ್ಷ್ಮಣ ಗುರಿ ಒಂದೇ. ಮನುಷ್ಯನಾಗಿ ಮಾಡಬೇಕು, ಮಾನವೀಯತೆಯಿಂದ ಮಾಡಬೇಕು. ಅದಕ್ಕಾಗಿ ಮಾರ್ಗದರ್ಶನ ಧರ್ಮ. ಈ ಧರ್ಮವನ್ನು ಅನುಸರಿಸ್ತಾ ಅನ್ನಿಸ್ತಲ್ವ, ಅವನು ಪ್ರಬುದ್ಧನಾಗಿ ಬೆಳಿಬೇಕು. ಅರ್ಥಾತ್ ಅವನು ಸಣ್ಣ ಪುಟ್ಟ ವಿಷಯಗಳಿಂದ ಮೇಲೆ ಇರಬೇಕು. ಯಾವುದೇ ಪ್ರಕಾರವಾದಂತಹ ಅಡೆತಡೆಗಳು, ಆಘಾತಗಳು ಬಂದರೂ ಕೂಡ ಅಡಗದೆ, ಹೆದರದೆ, ಅಂಜದೆ ಮುಂದೆ ಹೋಗುವಂತಹ ಆತ್ಮನಿರ್ಭರತ ಅದು ಅವನ ಹತ್ರ ಬರಬೇಕು. ಹಾಗೆ ಬರುವುದರ ಮೂಲಕವಾಗಿ 3ನೇ ಹಂತದಲ್ಲಿ ಅವನು ಮುಮುಕ್ಷುವಾಗಿ ಸದ್ಗುರುಗಳಿಗೆ ಸಮರ್ಪಿಸಿಕೊಂಡು ತಾನು ಉದ್ಧಾರ ಆಗಬೇಕು. ಇದು ವೇದಗಳ ಸಾರ. ಎಲ್ಲರಿಗೂ ಯಾವ ಜಾತಿ ಭೇದವನ್ನು ಮಾಡದೆ ಪ್ರತಿಯೊಬ್ಬರಿಗೂ ಕೂಡ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ವಯೋಭೇದ ಇಲ್ಲ, ಎಲ್ಲರಿಗೂ ಕೂಡ ಏಕತ್ರವಾಗಿ ಉಪದೇಶಿಸುವಂಥ ಗ್ರಂಥ ನಮ್ಮ ವೇದಗಳು. ಇವುಗಳನ್ನು ಸ್ವಾರ್ಥಿಗಳು ಮಧ್ಯಮಧ್ಯದಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಆ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ನಿಲ್ಲಿಸೋ ಪ್ರಯತ್ನ ನಾವು ಮಾಡೋ ಅವಶ್ಯಕತೆ ಇಲ್ಲ. ನಾವು ಈ ಪ್ರಯತ್ನ ಮಾಡದೇ ಇದ್ದರೆ ಅವು ನುಗ್ಗುತ್ತಾವೆ. ನಾವು ಈ ಪ್ರಯತ್ನ ಮಾಡಬೇಕು, ಮಾರ್ಗದರ್ಶನ ಪಡಿಬೇಕು, ಮುಮುಕ್ಷುತ್ವವನ್ನು ಪಡಿಬೇಕು. ಆ ಮುಮುಕ್ಷುತ್ವದ ಮೂಲಕವಾಗಿ ನಾವು ಹೋಗಿ ಸದ್ಗುರುಗಳನ್ನು ಸಮರ್ಪಿಸ್ಕೋಬೇಕು. ಇವತ್ತು ಸದ್ಗುರು ಸಮರ್ಪಿಸೋದಂದ್ರೆ ಏನಾಗಿದೆ? ಭಾಳ
ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದರು. ಆದರೆ ಪಾದ ಪೂಜೆ ಮಾಡೋದಕ್ಕೆ ನಾಟಕ ಆಗುವುದಿಲ್ಲ. ಪಾದ ಪೂಜೆಯಲ್ಲಿ ಪ್ರಾಮಾಣಿಕತೆ ಉಳಿದಿಲ್ಲ, ಕಾಂಪಿಟೇಷನ್ ಆಗಿದೆ, ಸ್ಪರ್ಧೆ ಆಗಿದೆ. ನಾ ಇಷ್ಟು ಹಣ ಕೊಡ್ತೀನಿ, ನನಗೆ ಅವಕಾಶ ಕೊಡಿ, ನಾ ಇಷ್ಟು ಹಣ ಕೊಡ್ತೇನೆ, ನನಗೆ ಅವಕಾಶ ಕೊಡಿ. ಆ ವಿದ್ಯಾಪೀಠದಲ್ಲಿ ಇದನ್ನು ತಿಳ್ಕೋಬೇಕು. ನೀವು ಹಣದ ವಿಷಯವನ್ನು ನಾವು ಮಾತೇ ಆಡೋದಿಲ್ಲ. ನಮ್ಮ ಎಲ್ಲ ಸೇವೆಗಳು ಉಚಿತ ಲಭ್ಯ. ಕೊಡೋದು ಬಂದೇ ಬರೋದು ಬಂದೇ ಬರ್ತದೆ, ಕೊಟ್ಟೆ ಕೊಡ್ತಾರೆ. ಈಶ್ವರ ಒಪ್ಕೋಬೇಕು, ಓಹೋ ನನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಇವರಿಗೆ ಉದ್ಧಾರ ಮಾಡಬೇಕು, ಅವಕಾಶ ಮಾಡಿಕೊಡ್ತಾರೆ. ಹಾಗೆ ನಮ್ಮ ಹತ್ರ ಐಶ್ವರ್ಯ ಬಂದಿದ್ದೀವಿ. ನಾವು ಒಬ್ಬರಿಗೆ ಕಾಟ ಕೊಟ್ಟು ಒಬ್ಬರು ಮೇಲೆ ಬಿದ್ದು ಇದು ಬೇಕು ಬೇಕು ಅಂತ ಬೆನ್ನತ್ತಿ ಹಠ ಮಾಡಿ ತಲೆಗೆ ಕಲೆಕ್ಷನ್ ಮಾಡಿ ಅಂತ ನಾವು ಮಾಡೋದಿಲ್ಲ. ಹೀಗಾಗಿ ಹಣ ಬಹಳ ದೂರ. ಯಾಕೆಂದರೆ ಆರ್ಷ ವಿದ್ಯಾಪೀಠದ ಎಲ್ಲ ಆಚಾರ್ಯರು ಎಲ್ಲರೂ ಸನ್ಯಾಸಿಗಳೇ ಆಗಿದ್ದಾರೆ. ಈ ಸನ್ಯಾಸಿಗಳಲ್ಲಿ ಕೆಲವು ಜನ ಅಧ್ಯಯನ ಮಾಡಿದ್ದಾರೆ, ಅವರು ಗೃಹಸ್ಥರು. ಅವರಿಗೂ ಕೂಡ ಟೀಚಿಂಗ್ ಅವಕಾಶವನ್ನು ಮಾಡಿಕೊಡ್ತದೆ. ಅವರು ಆಚಾರ್ಯರಾಗಿ ಅವರು ಟೀಚಿಂಗ್ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಅರ್ಚಕರಲ್ಲಿ ಸುನೀತಾ ಮಮತಾಜಿ, ಬೆಂಗಳೂರಿನಲ್ಲಿ ಗೀತಾ ಮಮತಾಜಿ, ಇವರೆಲ್ಲ ಸೇವೆಯಲ್ಲಿ ತೊಡ್ತಾರೆ. ಮೈಸೂರಿನಲ್ಲಿ ಧನಂಜಯ ಮೂರ್ತಿ, ಹೀಗೆ ಒಂದು 8 ಜನ ಇದ್ದಾರೆ. ಆ ಮಧ್ಯದಲ್ಲಿ ಅವರು ಸನ್ಯಾಸ ತಗೊಂಡ್ರು ಅಂತಂದರೆ ಸುವೇದ ಮಾತಾಜಿ, ಪರವಿದ್ಯಾ ಮಾತಾಜಿ ಇವರೆಲ್ಲ ಸನ್ಯಾಸ ತಗೊಂಡ್ರು. ಅವರು ಸದ್ಯ ನಮ್ಮ ಕಣ್ಣೆದುರಿಗಿಲ್ಲ. ಹೇಗೆ ಪರಂಪರೆ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಈ ಪರಂಪರೆಯನ್ನು ಗೌರವಿಸುವ ದಿವಸ ಇವತ್ತು, ಆಡಂಬರದ ದಿವಸ ಅಲ್ಲ. ಈ ಪರಂಪರೆಯನ್ನು ಗೌರವಿಸಬೇಕು. ಗೌರವಿಸುವಂಥ ದಿವಸ ಇವತ್ತಿನ ದಿವಸ. ನಾವು ಎಲ್ಲರೂ ಸಹವಾಗಿ ಸೇರಿಕೊಂಡು ಗೌರವಿಸ್ತಾ ಇದ್ದೇವೆ, ಗೌರವಿಸಿದ್ದೇವೆ. 2 ಸಂಗತಿಗಳೊಳಗೆ ಯಾಕೆ ಗುರುವಿಗೆ ಜಾಸ್ತಿ ಮಹತ್ವ ಕೊಡಬೇಕು? ಗುರುವಿಗೆ ಮಹತ್ವ ಯಾಕೆ ಜಾಸ್ತಿ ಕೊಡಬೇಕು? ಇದು ಗುರುಗಳೇ ತರ. ಯೂನಿವರ್ಸಿಟಿ ಗುರುಗಳೇ, PhD ಮಾರ್ಗದರ್ಶನ ಮಾಡೋದು ಗುರುಗಳೇ, ಎಲ್ಲರೂ ಗುರುಗಳೇ. ಕೈ ಹಿಡಿದು ನಡೆಸಿದ್ರು ಗುರುಗಳೇ ಅಪ್ಪ. ಅಕ್ಷರಾಭ್ಯಾಸವನ್ನು ಕಲಿಸಿದ್ರು ತಾಯಿ, ಅವಳು ಗುರುಗಳು. ವಿಶೇಷ ಈ ಗುರುಗಳಿಗೆ ಯಾಕೆ ಪೂಜೆ ಮಾಡಬೇಕು? ದ್ವೇ ವಿದ್ಯೆ ವೇದಿತವ್ಯೇ. ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂಥ 2 ವಿದ್ಯೆಗಳಿವೆ. ಪ್ರತಿಯೊಬ್ಬರು ತಿಳ್ಕೋಬೇಕಾದ್ರೆ 2 ವಿದ್ಯೆಗಳಿವೆ. ಒಂದು ಪರಾವಿದ್ಯಾ, ಇನ್ನೊಂದು ಅಪರಾವಿದ್ಯೆ. ಹೊಟ್ಟೆಪಾಡಿಗಾಗಿ, ವ್ಯವಹಾರಕ್ಕಾಗಿ, ಲೌಕಿಕ ಜೀವನಕ್ಕಾಗಿ ಉಪಯೋಗ ಬೀಳುವಂಥ ವಿದ್ಯೆ ಅದು ಲೌಕಿಕ ವಿದ್ಯೆ, ಅದು ಅಪರಾವಿದ್ಯೆ. ನೀವು ಗ್ರಾಜ್ಯುಯೇಟ್ ಆಗಿದೆ, ನೀವು ಸ್ಪೆಷಲೈಸೇಷನ್ ಮಾಡ್ಕೊಂಡಿರಿ, ಇವೆಲ್ಲ ವಿದ್ಯೆಗಳೇ. ಅವಶ್ಯವಾಗಿ ಇವೆಲ್ಲ ಬೇಕು. ಏತಕ್ಕಾಗಿ ಬೇಕು? ನಮ್ಮ ಜೀವನ ನಡಿಬೇಕು, ನಮ್ಮ ಹೊಟ್ಟೆಪಾಡು. ಎಲ್ಲರೂ ಮಾಡೋದು ಗೇಣು ಬಟ್ಟೆ. ಸಾರಾಂಶ ಹೇಳಿಬಿಟ್ರು ನೋಡಿ. ಅದು ಅಪರಾವಿದ್ಯಾ, ಕೆಳಮಟ್ಟದ ವಿದ್ಯಾ. ಇನ್ನೊಂದು ವಿದ್ಯೆ ಇದೆ, ಉಚ್ಚ ಮಟ್ಟದ ವಿದ್ಯಾ, ಅದನ್ನು ಪರಾವಿದ್ಯಾ ಅಂತ ಕರೆದರು. ಡಿಫ್ರೆನ್ಸ್ ಏನು ಅಂತ ತೋರಿಸ್ತೇನೆ ನಿಮಗೆ. ಅಪರಾವಿದ್ಯಾ ಸ್ಪೆಷಲೈಸೇಷನ್, ಯಾವುದೋ ಒಂದು ಸ್ಪೆಷಲೈಸೇಷನ್ ಮಾಡ್ಕೋಬೇಕಾಗಿದೆ. ಎಷ್ಟು ಮಜಾ ಇದೆ. ಉದಾಹರಣೆಗೆ ಸ್ಪೆಷಲೈಸೇಷನ್ ಮಾಡ್ಕೋಬೇಕು. ಕಪ್ಪೆಗಳು ಎಷ್ಟು ವೆರೈಟಿ ಇವೆ. ಒಬ್ಬರು ಜಿಜ್ಞಾಸ ಸ್ಟಾರ್ಟ್ ಮಾಡಿ. ಕಪ್ಪೆಗಳು ಆ ಮುಪ್ಪೆ, ಈ ಮುಪ್ಪೆ, ಮಂಗಳ ಮುಪ್ಪೆ, ಗಂಡು ಮುಪ್ಪೆ, ಏನೇನಿರ್ತವೆ
ಮಾಡಿಬಿಟ್ರೆ ಒಟ್ಟಿಗೆ ಎಷ್ಟು ವೆರೈಟಿ. ಅದರ ಪಿ ಎಚ್ ಡಿ ಮಾಡಬೇಕು. ಕೇಳಿದೆ ನೀವೇನು ಮಾಡ್ತೀವಿ? ಪಿ ಎಚ್ ಡಿ. ಎಲ್ಲರೂ ಪಿ ಎಚ್ ಡಿ ಕಪ್ಪೆ ಮೇಲೆ. ಸಂತೋಷ. ಯಾವ ಕಪ್ಪೆ ಮೇಲೆ ಅಂತ ಕೇಳಿದೆ. ಆ ಕಪ್ಪೆ ಇಲ್ಲಿ ಇಂಡಿಯಾದಲ್ಲಿ ಸಿಗೋದಿಲ್ಲ, ಸೌತ್ ಆಫ್ರಿಕಾದಲ್ಲಿ ಸಿಗೋದು. ಅದು ಮಾಡಿದ ಮೇಲೆ ಪಿ ಎಚ್ ಡಿ ಕೊಡ್ತಾರ? ಹೌದು. ಪಿ ಎಚ್ ಡಿ ಅಂದ್ರೇನು? ನೀವು ಕಪ್ಪೆ ಆಗ್ತಿಲ್ಲ. ಕಪ್ಪೆ ಜ್ಞಾನ ಪಡೆದ್ರೆ ನಾವು ಕಪ್ಪೆ ಆಗುವುದಿಲ್ಲ. ಆಗ್ತೀವಿ. ಕಪ್ಪೆ ಅಂದ್ರೆ ಗೊತ್ತಾಗ್ತದಿಲ್ಲ. ಏಮಂತಾರೆ ತಿಳಿದ್ರು? ಕಪ್ಪ 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 ಜ್ಞಾನ ಪಡ್ಕೊಂಡ್ರೆ ನಾವು ಕಪ್ಪಾಗೋದಿಲ್ಲ. ಕೋತಿ ಜ್ಞಾನ ಪಡ್ಕೊಂಡ್ರೆ ನಾವು ಕೋತಿ ಆಗೋದಿಲ್ಲ. ಆಗ್ತೇವೆ ಮತ್ತೆ. ಕೋತಿ ಜ್ಞಾನ ಆಯಿತು, ಆದರೆ ಕೋತಿ ಆಗಲಿಲ್ಲ. ಆತ್ಮಜ್ಞಾನ ಪಡ್ಕೊಂಡ್ರೆ ಆತ್ಮ ಆಗೋದಿಲ್ಲ. ಆತ್ಮಜ್ಞಾನ ಪಡ್ಕೊಂಡ್ರೆ ನಾವು ಆತ್ಮ ಸ್ವರೂಪರೇ. ಈಗ ನಾವು ಜೀವಾತ್ಮ ಸ್ವರೂಪರಿದ್ದೀವಿ. ಇದು ಡಿಫರೆನ್ಸ್. ಜೀವಾತ್ಮ ಸ್ವರೂಪರಾದ ನಾವು ನಮ್ಮನ್ನು ಆತ್ಮಸ್ವರೂಪರನ್ನಾಗಿ ಮಾಡುವಂತಹ ಅತ್ಯಂತ ದೊಡ್ಡ ಜವಾಬ್ದಾರಿ ಸದ್ಗುರುವಿನ ಜವಾಬ್ದಾರಿ. ಆತ್ಮಜ್ಞಾನ ಶಕ್ತಿ ಏನು? ಅದರಿಂದ ಏನು ಮುಂದೆ ಪ್ರಮೋಷನ್ ಸಿಗ್ತದೆ, ಇನ್ಕ್ರಿಮೆಂಟ್ ಸಿಗ್ತದೆ, ವೀಸಾ ಸಿಗ್ತದೆ. ಹುಚ್ಚು ಮತ್ತಿನ್ನೇನಾದರೂ ಬೇಕು ಅನ್ನುವ ಆಸೆ ಬಾಕಿ ಉಳಿಯುವುದಿಲ್ಲ. ಇದ್ದದ್ದು ಕಡಿಮೆ ಆದರೆ ಅತೃಪ್ತಿ ಅನಿಸೋದಿಲ್ಲ. ಬೇಕಾದದ್ದು ಸಿಗದೆ ಹೋದರೆ ನಿರಾಶೆ ಆಗೋದಿಲ್ಲ. ಅಂತ ಪರಿಪೂರ್ಣವಾದ ವಿದ್ಯೆ, ತೃಪ್ತವಾದ ವಿದ್ಯೆ, ಪೂರ್ಣ ತೃಪ್ತವಾದ ವಿದ್ಯೆ ಅದು ಆತ್ಮವಿದ್ಯೆ. ಯಾರು ಆತ್ಮನನ್ನು ತಿಳಿದಾರೋ, ಆತ್ಮಜ್ಞಾನವನ್ನು ಪಡಿತಾರೋ ಅವರು ಏನಾಗ್ತಾರೆ? ಆತ್ಮಜ್ಞಾನ ಸ್ವರೂಪರೇ ಆಗ್ತಾರೆ. ಅಂತಹ ಆತ್ಮಜ್ಞಾನವನ್ನು ಕೊಡುವಂತಹ ಗುರು ಸದ್ಗುರು ಅನ್ಸ್ಕೊಳ್ತಾನೆ. ಬಾಕಿ ಎಲ್ಲ ಗುರುಗಳು ಗುರು ಅನ್ಸ್ಕೊಳ್ತಾರೆ. ಆದರೆ ಆತ್ಮಜ್ಞಾನವನ್ನು ಸ್ಪಷ್ಟೀಕರಿಸುವಂತಹ ಗುರು ಸದ್ಗುರು. ಆ ಸದ್ಗುರುಗಳ ಕರುಣೆ, ಆ ಸದ್ಗುರುಗಳ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಗುರುಪೂರ್ಣಿಮೆ ಈ ದಿವಸದ ಅಂಗವಾಗಿ ನಿಮಗೆ ಲಭ್ಯ ಆಗಲಿ. ಗುರುವಿನ ರಕ್ಷಣೆ ನಿಮಗೆ ಸಿಗಲಿ. ಇದೇ ಜನ್ಮದಲ್ಲಿ ಜನ್ಮ ಸಾರ್ಥಕವಾಯಿತು ಅಂತ ಮುಕ್ತರಾಗಿಬಿಡ್ರಿ. ನೋಡೋಣ ಸ್ವಾಮಿ, ನಾಳೆ ಸಾಧ್ಯ ಬರ್ತೀವಿ, ಈಗ ನೋಡೋಣ, ಆದ್ರೆ ಆದಿದ್ದು ಬಿಟ್ಟುಬಿಡಿದ್ದು. ದುರ್ಲಭಂ ತ್ರಯಮೇವೈತದ ದೈವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶಯ. ಈ ಮೂರು ದುರ್ಲಭ. ದುಃಖೇನ ಪರ್ಸನಾಲಿಟಿ, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ, ಎಲ್ಲ ಪರ್ಸನಾಲಿಟಿಗಳು ಸ್ಪಷ್ಟವಾಗಿವೆ, ಚೆನ್ನಾಗಿವೆ. ಕಾಲು ಸರಿಯಾಗಿವೆ, ಕೈ ಸರಿಯಾಗಿವೆ. ಕಾಲು ಕೈ ಸರಿಯಾಗದೆ ಇಲ್ಲದೇ ಇದ್ದಂಥ ಎಷ್ಟೋ ಜನ ಇದ್ದಾರೆ. ಹುಟ್ಟುತ್ತಾ ಕಿವುಡರು ಕುರುಡರು ಎಷ್ಟೋ ಜನ ಇದ್ದಾರೆ. ಹಾಗೆ ನಾನು ಅರ್ಧಮರ್ಧ ನಾನು ಮನುಷ್ಯನಾಗಿ ಹುಟ್ಟಲಿಲ್ಲ. ಎಂಥ ಮನುಷ್ಯನ ಹುಟ್ಟಿದ್ದೀನಿ? ಪೂರ್ಣ ಮನುಷ್ಯ. ಬುದ್ಧಿ ಚೆನ್ನಾಗಿದೆ, ಓದಿದ್ದೀನಿ ಅಲ್ಪ ಸ್ವಲ್ಪ. ಹೀಗಿದ್ದದ್ದೇ ಆದರೆ ಈಶ್ವರ ಅನುಗ್ರಹದಿಂದ ಪ್ರಾಪ್ತಿಯಾಗಿರ್ಬೋದು. ಅರ್ಥಾತ್ ನೀವೆಲ್ಲ ಹಾಗೆ ಇದ್ದೀರಿಲ್ಲ? ನೀವೆಲ್ಲ ಹಾಗೆ ಇದ್ದೀರಿಲ್ಲ? ಉತ್ತರ ಕೊಟ್ಟರೆ ಸರಿ, ಉತ್ತರ ಕೊಡದೆ ಒಂದು ಬಾಯಿಂದ ಉತ್ತರ ಕೊಡಿಸ್ತೇನೆ. ನೀವೆಲ್ಲ ಹಾಗೆ ಇದ್ದೀರಿಲ್ಲ? ಅರ್ಥ ಏನು? ಈಶ್ವರ ಕರುಣೆಯಿಂದ ಹುಟ್ಟಿದವರು ನೀವು. ಭಗವಾನ್ ಹ್ಯಾಸ್ ಗಿವನ್ ಎ ಸ್ಪೆಷಲ್ ಕಂಡೀಷನ್ ಟು ಯು, ಸ್ಪೆಷಲ್ ಅಕೇಶನ್ ಟು ಯು. ಸ್ವಲ್ಪ ಓದಿದ್ದೀರಿ, ಸ್ವಲ್ಪ ಬರೆದಿದ್ದೀರಿ, ಪಾಪ ಸ್ವಲ್ಪ ದಿನದ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕು ಅಷ್ಟು ಇದೆ.
ದಿವಸ ಒಬ್ಬಟ್ಟು ಸಿಗ್ಲಿಕ್ಕಿಲ್ಲ, ಅಟ್ಲೀಸ್ಟ್ ದಿವಸ ಇಡ್ಲಿಯೆಲ್ಲ ಸಿಗ್ತದೆ. ಇಡ್ಲಿನೂ ಸಿಗ್ಲಿಕ್ಕಿಲ್ಲ, 2 ಸೇರಿ ಒಂದು ಗಂಜಿ ಅದು ಸಿಗ್ತದೆ. ಆ ಗಂಜಿ ಕೂಡ ಇಲ್ಲದೆ ಇದ್ದಂಥ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಇಥೋಪಿಯಾದೊಳಗೆ. 40,000 ಜನ ಪ್ರತಿ 40,000 ಮಕ್ಕಳು ಪ್ರತಿ ದಿವಸ ಸಾಯ್ತಾ ಇದ್ರು. ಪ್ರತಿ ದಿವಸ 40,000 ಮಕ್ಕಳು ಸಾವು. ಅಂಥ ಸಾವು ನೋಡಲಿಲ್ಲ, ಅಂಥ ಭಿಕ್ಷೆಗಳು ಜೀವನ ನಮ್ದು ಆಗಲಿಲ್ಲ. ಆದರೆ ಪೂರ್ಣ ಮನುಷ್ಯ ಹೋದರು. ಅಲ್ಪ ಸ್ವಲ್ಪ ಕಲ್ತೇವಿ, ನಾವು ಡಬಲ್ ಗ್ರಾಜುಯೇಟ್ ಆಗಿರಲಿಕ್ಕಿಲ್ಲ, ಸ್ವಲ್ಪ ಕಲ್ತಿದ್ದೇವೆ. ಇಷ್ಟೆಲ್ಲ ನಾವು ಲಭ್ಯ ಇದ್ದರೂ ಕೂಡ ಕೊಯ್ಯ 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 ಹೊಳೆ ನೋಡೋಂಗಿಲ್ಲ. ಹೊಳೆ ನೋಡಬೇಕು. ಕೊಟ್ಟದ್ದೆಷ್ಟು ಭಗವಂತ, ಉಳಿಸ್ಕೊಂಡಿದ್ದೆಷ್ಟು ಭಗವಂತ. ವರದ ಹಸ್ತದಿಂದ ಎಲ್ಲವನ್ನೂ ಕೊಟ್ಟಿದ್ದಾನೆ. ಉಳಿಸ್ಕೊಳ್ಳುವಂತಹ ವಿವೇಕ ನಮಗಿಲ್ಲ. ಮನುಷ್ಯತ್ವ. ಇನ್ನು ಎರಡನೇದ್ದು, ಇಷ್ಟೆಲ್ಲ ಪಡೆದ ನಂತರ ಎಷ್ಟು ಜನಕ್ಕೆ ಸತ್ಸಂಗದಲ್ಲಿ ಇಚ್ಛೆ ಆಗಿದೆ, ಎಷ್ಟು ಜನಕ್ಕೆ ಭಗವದ್ಗೀತೆ ಮೂಲಕವಾಗಿ ಮೋಕ್ಷ ಪ್ರಾಪ್ತಿ ಮಾಡಬೇಕು ಇಚ್ಛೆ ಆಗಿದೆ, ಎಷ್ಟು ಜನಕ್ಕೆ ಸದ್ಗುರುಗಳಿಗೆ ಆಸಕ್ತಿ ಮೂಡಿದೆ, ಎಷ್ಟು ಜನ ಸದ್ಗುರುಗಳನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅಂತ ನೀವು ಲೆಕ್ಕ ಹಾಕಿದರೆ, ಹಾಗ್ಯಾರಾದ್ರೂ ಆಗಿತ್ತು ಅಂತಂದರೆ ಅದು ಈಶ್ವರ ಅನುಗ್ರಹ ಮಾಡ್ತಾರೆ. ಅದು ಒಂದು ನೀವೇ ಮತ್ತೆ ನಿಮಗೆ ಭಗವದ್ಗೀತೆ ಯಾಕೆ ಬರ್ತಿತ್ತು, ನಿಮಗೆ ಉಪನಿಷತ್ತು ಯಾಕೆ ಬರ್ತಿತ್ತು? ಬರೋ ಅವಶ್ಯಕತೆ ಇಲ್ಲ. ಬಂದಿದೆ, ಅದು ಈಶ್ವರ ಕರುಣೆಯಿಂದ ಬಂದಿದೆ. ಇಲ್ಲ ಸ್ವಾಮೀಜಿ, ನಾವು ಹ್ಯಾಂಡ್ಬಿಟ್ ಓದಿ ಬಂದೇವೆ. ಹ್ಯಾಂಡ್ಬಿಟ್ ನಿಮ್ಮ ಕೈಗೆ ಯಾಕೆ ಸೇರಬೇಕದು? ಹ್ಯಾಂಡ್ಬಿಟ್ ಓದಿದ ಶಿವಾನಂದ ಮಹರ್ಷಿಗಳು, ಶಿವಾನಂದ ಸ್ವಾಮಿ, ಡಿವೈನ್ ಲೈಫ್ ಸೊಸೈಟಿ ಶಿವಾನಂದ ಸ್ವಾಮಿ, ಅವರು ಜೈಲಿನಲ್ಲಿ ಇದ್ದಂಥ ಎಲ್ಲರಿಗೂ ಹ್ಯಾಂಡ್ಬಿಲ್ ಹಂಚಲಿಕ್ಕೆ ಹೋಗ್ತಿದ್ರು. ಒಂದು ಕಡೆಗೆ ಬುಕ್ಸ್ಗಳ ಬ್ಯಾಗು, ಒಂದು ಕಡೆಗೆ ಮೆಡಿಸಿನ್ ಬ್ಯಾಗ್. ಅವರು ಡಾಕ್ಟರ್ ಆಗಿದ್ದರು, ಹೀಗಾಗಿ ಎಲ್ಲರಿಗೂ ಮೆಡಿಸಿನ್ ಕೊಡ್ತಿದ್ರು. ಜೈಲಿಗೆ ಹುಡುಕಿ ಕೊಡ್ತಿದ್ರು. ಹಾಗೆ ಕೊಡ್ತಾ ಇರಬೇಕಾದ್ರೆ ಅಕಸ್ಮಾತ್ ಒಬ್ಬ ಯಂಗ್ 24-26 ವರ್ಷದ ಹುಡುಗ ಅವನಿಗೊಂದು ಹ್ಯಾಂಡ್ಬಿಲ್ ಕೊಟ್ಟರು. ಅವನು ಅದು ಭಗವದ್ಗೀತಾ ಬಗ್ಗೆ ಒಂದೇನೋ ಹೇಳಿಕೆ ಇತ್ತು, ಹೆಸರು ಬಿಟ್ಟ. ಗಾಳಿ ಬಿದ್ದಾಗ ಹಾರಿ ಮತ್ತೆ ಅವನ ಹತ್ರ ಬಂತು. ಮತ್ತೆ ಮುಂದೆ ಮಾಡಿ ಮತ್ತೆ ಎಸದ. ಮತ್ತೆ ಹೊರಗೆ ಯಾರು ಅಡ್ಡಾಡ್ತಾ ಇದ್ದವರು ಅಂತ ಸೈನ್ಯ ಹಾಕಿ ಮತ್ತೆ ನನ್ನ ಹತ್ರ ಬರ್ತದೆ. ನೋಡೋಣ ಏನು ಅಂತ ಅದಕ್ಕೆ ಯಾಕೋ ಭಾಳ ಹಿಡಿಸ್ಬಿಟ್ಟು ಇಷ್ಟು ಸುಂದರವಾದ ಹೇಳಿಕೆ ಇದೆ. ಅದಕ್ಕೆ ಎದುರಾಗಿದ್ದು ಬಂದಿದೆ ಭಗವದ್ಗೀತೆ ಅಂದರೆ ಏನು? ಅವರೇ ಸ್ವಾಮೀಜಿ ಜ್ಞಾನ. ಹಾಗೆ ನಿಮಗೆ ಲಭ್ಯ ಈಶ್ವರ ಕರುಣೆಯಿಂದ. ಇವತ್ತು ಗುರುಪೂರ್ಣಿಮೆ ದಿವಸ ನೀವೆಲ್ಲ ಸೇರಿದ್ದೀರಿ, ಸ್ವಾಮೀಜಿ ಇಲ್ಲಿ ಬಂದು ತಲುಪಿದ್ದಾರೆ, ಇವತ್ತು ಆಶೀರ್ವಚನ ಕೊಡ್ತಾ ಇದ್ದಾರೆ. ಇದು ಗುರು ಕರುಣೆ, ಈಶ್ವರ ಅನುಗ್ರಹ. ಅದು ನಿಮಗೆ ಪ್ರಾಪ್ತವಾಗಿದೆ. ಅದು ಎರಡನೇದು ದುರ್ಲಭ, ಎಲ್ಲರಿಗೂ ಆಗೋದಿಲ್ಲ. ಎಷ್ಟು ಜನ ಇದ್ದಾರೆ ಅರ್ಚಕರು? 8 ಲಕ್ಷ ಜನ ಇದ್ದಾರೆ. ಯಾಕೆ ಬರಬಾರ್ದಾಗಿತ್ತು ಅಂತ 30 ವರ್ಷದ ಈ ಪ್ರಶ್ನೆ ಕೇಳಿದ್ದೀನಿ. ಈ ಪ್ರಶ್ನೆ ನಾನೇ ಕೇಳ್ಕೊಳ್ತಿದ್ದೀನಿ 30 ವರ್ಷದಿಂದ. ಯಾಕೆ ಬರಬಾರ್ದು? ಯಾಕೆ ಬರಬಾರ್ದು? ಇವ್ರು ವ್ಯಾಪಾರ ಮಾಡಬೇಡ ಅಂತ ಹೇಳಿಲ್ಲ, ಉದ್ಯೋಗ ಮಾಡಬೇಡ ಅಂತ ಹೇಳಿಲ್ಲ, ನೌಕರಿ ಮಾಡಬೇಡ ಅಂತ ಹೇಳಿಲ್ಲ, ಹಣ ಗಳಿಸ್ಬೇಡ್ರಿ ಅಂತ ಹೇಳಿಲ್ಲ, ಹೆಂಡತಿ ಮಕ್ಕಳನ್ನ ದೂರ ಮಾಡ್ರಿ ಅಂತ ಹೇಳಿಲ್ಲ, ಸನ್ಯಾಸ ಕೊಡ್ರಿ ಅಂತ ಹೇಳಿಲ್ಲ. ಇದು ಯಾವುದೂ ನಾವು ಹೇಳಿಲ್ಲ, ಹೇಳೋದೂ ಇಲ್ಲ. ಸೇಫೆಸ್ಟ್ ಅಲ್ವಾ? ಯಾಕೆ ಬರಬಾರ್ದಾಗಿತ್ತು? ಗುರು ಕರುಣೆಯಿಂದ ನೀವು ಬಂದಿರಲ್ಲ. ಗುರು ಕರುಣೆಯಿಂದ ಈಶ್ವರ ಅನುಗ್ರಹ ಇದೆ. ಇದು ಎರಡನೇದು. ಇದರಲ್ಲೂ ನೀವು ಪವಿತ್ರಾತ್ಮರಾಗಿ ಮನಸ್ಸು ಬುದ್ಧಿಗಳನ್ನು ಚಿತ್ತಶುದ್ಧಿ ಮಾಡಿಕೊಂಡು, ಅಂತಃಕರಣ ಶುದ್ಧಿ ಮಾಡಿಕೊಂಡು, ರಾಗದ್ವೇಷಗಳನ್ನು ಬಿಟ್ಟುಕೊಟ್ಟು ಪ್ರತಿಯೊಬ್ಬರ ಪ್ರೀತಿಯಿಂದ ಕೂಡಿ ಬಾಳೋಣ.
ಅರ್ಥ ಮಾಡ್ಕೊಂಡು ಮಾಡೋಣ ಅನ್ನುವಂತಹ ಜೀವನ ನಡೆಸಿದ್ದೆ. ಆದರೆ ಮುಮುಕ್ಷುತ್ವ, ಮೋಕ್ಷ ಬೇಕು ಅನ್ನುವಂತಹ ಉತ್ಸಾಹ ಇರ್ತದೆ. ಮೋಕ್ಷವನ್ನು ಬಯಸ್ತೀವಿ. ಅದು ಮೂರನೇ ಅನುಗ್ರಹ. ದುರ್ಲಭಂ ತ್ರಯಮೇವೈತದ ದೈವಾನುಗ್ರಹ ಹೇತುಕ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ. ಈಶ್ವರ ಕರ್ಮ, ಈಶ್ವರ ಅನುಗ್ರಹ. ಮಹಾಪುರುಷ ಸಂಶಯ ಅಂತಂದರೆ ನಾ ಏನು ಹೇಳೋದು, ಸದ್ಗುರುಗಳ ಕೃಪಾ ಆಶೀರ್ವಾದ, ಆಶ್ರಯ. ಸಂಶಯ ಅಂದರೆ ಆಶ್ರಯ, ಸಂಶಯ ಅಂದರೆ ಆಶ್ರಯ. ಯಾರ ಆಶ್ರಯ ಸಿಕ್ಕಿದೆ ನಿಮಗೆ? ಗುರುಗಳ ಆಶ್ರಯ ಸಿಕ್ಕಿದೆ. ಎಲ್ಲಿ IT ಫೀಲ್ಡು, ಎಲ್ಲಿ ತಿಪ್ಪೂರು, ಎಲ್ಲಿ ನಿಮ್ಮ ಸುನೀತಾ ಆಂಟಿ, ಹಾಗೆ ಕೂತ್ಕೊಂಡು ಕೇಳ್ತಿರ್ತಾರೆ. ಈಗಿನ ಕಾಲದಲ್ಲಿ ಆನ್ಲೈನ್ ಅನುಗ್ರಹ ಅಂತ ಎಲ್ಲ ಆಗ್ತದೆ. ಆನ್ಲೈನ್ ಅನುಗ್ರಹನ ಅದನ್ನು ತಿಳ್ಕೊಳ್ರಿ, ಆದರೂ ಏನೂ ಆಗೋದಿಲ್ಲ. ಆನ್ಲೈನ್ ಕೇಳ್ತದೆ, ನೀವು ಆನ್ಲೈನ್ದಾಗ ಇದ್ದೀರಿ, ನಿಮಗೆ ನಿನ್ನೆ ನನಗೆ ತಿಳಿಸಿರೋದ ಬಾಲಾಜಿ, ಇದು ಹಿಂಗಿದೆ ಸ್ವಾಮೀಜಿ, ನೀವು ಚೆನ್ನಾಗಿರ್ತದೆ. ನೀವಲ್ಲಿ ಕೂತ್ಕೊಂಡಿರಿ, ವಿಂಡೋದಲ್ಲಿ ಬರ್ತೀರಿ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ನಾನು ನೋಡಿದಾಗ ಪ್ರಾಕ್ಟಿಕಲ್ ಹೇಳ್ತೇನೆ ನಿಮಗೆ, ನಾನು ನೋಡಿದಾಗ ಒಬ್ಬೊಬ್ಬರನ್ನ ನೋಡೋದಿಲ್ಲ, ನಾನು ಏಕತ್ರವಾಗಿ ಎಲ್ಲರೂ ಕಾಣಿಸ್ತಾರೆ. ಏಕತ್ರವಾಗಿ ಕಾಣಿಸ್ತಾರೆ ಅದರಲ್ಲಿ 100 ಜನ 200 ಜನ ಕಾಣಿಸ್ತಾರೆ ಅಂದರೆ ಆನ್ಲೈನ್ದೊಳಗೆ ಹ್ಞೂ ಅಂದ್ರೆ ಇಲ್ಲ ಅಂದರೆ ಕಾಣೋದಿಲ್ಲ. ನಾನೇನು ಮಾಡ್ತೀನಿ, ಇವ್ರ ಮುಖ ನೋಡ್ತೀನಿ, ಇವರು ನಗ್ನಗ್ತಾ ಇರ್ತಾರೆ, ಅವರು ಸಪ್ಪೆ ಹಾಕ್ಬಿಟ್ಟಿರ್ತಾರೆ. ನಾನು ವಿಚಾರ ಮಾಡ್ತೇನೆ, ನಗನಗ್ತಾ ಕೂತ್ಕೊಂಡ್ರೆ ಅರ್ಥ ಆಯಿತು, ಸಪ್ಪೆ ಹಾಕ್ಬಿಟ್ಕೊಂಡ್ರೆ ಅರ್ಥ ಆಗಿಲ್ಲ, ಅದಕ್ಕೆಲ್ಲ ಸಪ್ಪೆ ಹಾಕ್ಬಿಟ್ಕೊಂಡ್ರೆ. ಹಾಗಾದ್ರೆ ಇದು ಚೇಂಜ್ ಮಾಡೋಣ, ಎಕ್ಸಾಂಪಲ್ ಚೇಂಜ್ ಮಾಡ್ತೀನಿ, ಲಾಜಿಕ್ ಚೇಂಜ್ ಮಾಡ್ತೀನಿ, ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತೀನಿ, ಆಮೇಲೆ ಅವ್ರು ತಿಳಿಸ್ತೀನಿ. ಅವಾಗ ಇದು ಏನು ಪರ್ಸನಲ್ ಟಚ್ ಇದೆ. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಆನ್ಲೈನ್. ಅದಕ್ಕೆ ನಾನು ಇಷ್ಟಪಡೋದಿಲ್ಲ. ಯು ಕಮ್ ಟು ಟೀಚರ್, ಫಾಲೋ ದಿಸ್ ವೀಕ್, ಕೇಳ್ಕೊ ಪಡ್ಕೊ. ಅದೆಲ್ಲ ಬಿಟ್ಟು ಸ್ವಾಮೀಜಿ ನೀವು ಆನ್ಲೈನ್ದಲ್ಲಿ ಬರ್ತೀರಿ, ನಾನಾಗೆ ರಾಂಗ್ ಮೆಥಡ್ ಹಾಕ್ಬೋದು. ಆದ ಕಾರಣ ಇನ್ನೂ ತನಕ ನಾನು ಆನ್ಲೈನ್ನಲ್ಲಿ ಬರ್ತಿಲ್ಲ, ಬರೋದಿಲ್ಲ. ಬಹುಶಃ ಬರೋದಿಲ್ಲ. ಏನೋ ಒತ್ತಡ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಒತ್ತಡ ಬರ್ತಾ ಇದೆ. 2 ಕಾರಣ ಇದೆ. ಒಂದು ಒತ್ತಡ ಇದೆ, ಇನ್ನೊಂದು ನಾನು ಆನ್ಲೈನಲ್ಲಿ ಬಂದುಬಿಟ್ರೆ ಸುನೀತಾ ಅವರು ಎಲ್ಲ ಕ್ಲಾಸ್ ನಿಂತು ಹೋಗ್ತಾರೆ. ಸ್ವೀಟ್ ಮಾಡಿಬಿಡ್ತೇನೆ ನಾನು, ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಯಾವ ಸೊಕ್ಕಿಲ್ಲ, ಅಹಂಕಾರ ಇಲ್ಲ, ಸ್ವಾರ್ಥ ಅಂತೂ ಇಲ್ಲೇ ಇಲ್ಲ. ಅದಕ್ಕೆ ನಾನು ಆನ್ಲೈನಲ್ಲಿ ಬರೋದಿಲ್ಲ. ಹೆದರಬೇಡ್ರಿ, ಇನ್ನೂ ಜಾಸ್ತಿ ಆನ್ಲೈನ್ ಕ್ಲಾಸ್ ಮಾಡಿರಿ, ಆಶೀರ್ವಾದ ಮಾಡ್ತಿದ್ದೆ. ಈ ಪ್ರಕಾರವಾಗಿ ನೀವು ಜೀವನದಲ್ಲಿ ಇನ್ನೊಂದು ಕೊನೆ ಮಾತಾಡ್ತೇನೆ. ಜೀವನ ನಮಗೆಷ್ಟು ಕೊಟ್ಟಿದೆ, ಈ ಪ್ರಪಂಚ ನಮಗೆಷ್ಟು ಕೊಟ್ಟಿದೆ, ಈ ಜಗತ್ತು ನಮಗೆಷ್ಟು ಕೊಟ್ಟಿದೆ, ಈ ಫ್ಯಾಮಿಲಿ ನನಗೆಷ್ಟು ಕೊಟ್ಟಿದೆ, ಈ ಸಂಬಂಧಿಕರು ನನಗೆಷ್ಟು ಕೊಟ್ಟಿದ್ದಾರೆ, ಅದರೊಳಗಿಂದ ಸ್ವಲ್ಪ ಪರ್ಸೆಂಟೇಜ್ ಆದರೂ ವಾಪಸ್ ಕೊಡೋ ಪ್ರಯತ್ನ ಮಾಡಿ. ಕನ್ಸ್ಯೂಮರ್ ಆ್ಯಂಡ್ ಕಾಂಟ್ರಿಬ್ಯೂಟರ್
ವಿ ಹ್ಯಾವ್ ಟು ಗ್ರೋ ಇನ್ ಟು ಕಾಂಟ್ರಿಬ್ಯೂಟರ್ಸ್. ನಾವು ಬರೀ ಕನ್ಸ್ಯೂಮರ್ ಆಗಿ ಜೀವನ ಮಾಡಬಾರ್ದು. ರಿಸೀವರ್ 2,000 ಕೊಟ್ಟರೆ ಎದಕ್ಕೆ ಕೊಡ್ತೈತ್ರಿ? 2,000 5,000 ಕೊಡ್ರಿ. ಬೆಕ್ಕರ್ಸ್ ವೋಟ್ ಹಾಕೋದ್ರಿಂದ ಹಿಡ್ಕೊಂಡು ನಾವು ಬೆಕ್ಕರ್ಸ್ ಆಗಿ ಜೀವನ ಮಾಡಿದ್ದೀವಿ, ಭಿಕ್ಷುಕರಿಂದ ಜೀವನ ಮಾಡಿದ್ದೀವಿ. ರಾಜ ಹಾಗೆ ಮಾಡ್ರಿ, ಕೊಡೋದನ್ನು ಕಲೀರಿ, ಬರ್ತದೆ. ಎಷ್ಟು ಕೊಡ್ತಿರಲ್ಲ 10 ಬರ್ತದೆ ನಿಮಗೆ. ಸ್ವಾಮೀಜಿ ಹೇಳ್ತಾರಂತೆ ಕೊಡಬೇಡ್ರಿ, ಕೊಡೋದನ್ನು ಧರ್ಮ. ಯಾಕೆ ನಾವು ತಗೊಂಡಿರ್ತೀವಿ, ತಾಯಿಯಿಂದ ತಗೊಂಡಿರ್ತೀವಿ, ತಂದೆಯಿಂದ ತಗೊಂಡಿರ್ತೀವಿ, ಹಣದಿಂದ ತಗೊಂಡಿರ್ತೀವಿ, ಅಕ್ಕನಿಂದ ತಗೊಂಡಿರ್ತೀವಿ, ಪಕ್ಕದ ಮನೆಯವರಿಂದ ತಗೊಂಡಿರ್ತೀವಿ, ನಮ್ಮ ಕೇಜಿಂದ ತಗೊಂಡಿರ್ತೀವಿ, ನಮ್ಮ ಸಮಾಜದಿಂದ ತಗೊಂಡಿರ್ತೀವಿ, ನಮ್ಮ ಕಮ್ಯುನಿಟಿಯಿಂದ ತಗೊಂಡಿರ್ತೀವಿ ನಾವು. ಅದನ್ನು ವಾಪಸ್ ಕೊಡ್ಬೇಕು. ವಾಪಸ್ ಕೊಡಲಿಲ್ಲ ಅಂತಂದರೆ ಕೇಯಾಸ್, ಅಪರಾಧ ಆಗ್ತದೆ, ಋಣಭಾರ ಜಾಸ್ತಿ ಆಗ್ತದೆ, ಜನ್ಮಗಳು ಜಾಸ್ತಿ ಆಗ್ತವೆ. ಅದಷ್ಟು ಸ್ತಬ್ಧವಾಗಬೇಕು ಅಂತಂದರೆ, ಅದಷ್ಟು ಋಣ ಭಾರ ಕಳ್ಕೋಬೇಕು ಅಂತಂದರೆ ಕಾಂಟ್ರಿಬ್ಯೂಟ್ ಆಗಬೇಕು. ಒಂದು ರೊಟ್ಟಿ ನೀವು ತಿಂದರೆ ತುಂಬ ರೊಟ್ಟಿನ ಬದುಕೊಳ್ಳಿ. ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಹೇಳ್ತೇನೆ, ಇವತ್ತಿಗೂ ನಾನು ಊಟ ಮಾಡುವಾಗ ಎದುರುಗಡೆ ಯಾವ ಮಗುವಿನ ಬಾಯಿಗೆ ಒಂದು ತುತ್ತು ಹಾಕೋದಂತೂ ನಾವು ನಾನು ತಗೊಳ್ಳೋದೇ 2 ತುತ್ತು, ಆದರೆ 1 ತುತ್ತು ಆ ಮಗುಗೆ ಹಾಕ್ತೀನಿ. ನನಗೇನು ಯಾವುದು ಋಣ ಇಲ್ಲ, ಯಾವ ಪ್ರಾರಬ್ಧ ಇಲ್ಲ, ಏನೂ ಇಲ್ಲ. ನನಗೆ ಯಾವ ಸಂಬಂಧವೇ ಇಲ್ಲ ನನಗೆ. ಆದರೆ ನಾನು ಫಾಲೋ ಮಾಡ್ತೀನಿ. ಯಾಕೆ ಫಾಲೋ ಮಾಡ್ತೀನಿ? ನೇಚರ್ ಬ್ಯಾಲೆನ್ಸ್ ಆಗಬೇಕು ಕರೆಕ್ಟಾಗಿ. ಕಾಂಟ್ರಿಬ್ಯೂಟರ್, ಕನ್ಸ್ಯೂಮರ್, ಕಾಂಟ್ರಿಬ್ಯೂಟರ್, ನೇಚರ್ ಬ್ಯಾಲೆನ್ಸ್ ಆಗಬೇಕು. ಆ ಬ್ಯಾಲೆನ್ಸ್ ಆಗೋದು ವೈಯಕ್ತಿಕ ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರು ಮಕ್ಕಳೇ ಇಲ್ಲ ನಮ್ಮ ಮನೆಯ ಯಾರು ಬಾಜು ಆಗ್ಬೋದೆ ತಗೊಂಡಿದ್ದೀವಿ. ಈಶ್ವರನ ಪ್ರಾರ್ಥಿಸಲಿ, ಬರ್ತಾರೆ ಯಾರಾದರೂ ಅವ್ರಿಗೆ ಕೊಡಿ. ಅನ್ನ ಒಂದೇ ಅಲ್ಲ, ರೊಟ್ಟಿ ಒಂದೇ ಅಲ್ಲ, ಆಹಾರ ಒಂದೇ ಅಲ್ಲ. ಬಟ್ಟೆ ಇದ್ದರೆ ಬಟ್ಟೆ ಕೊಡಿ, ಅನ್ನ ಇದ್ದರೆ ಅನ್ನ ಕೊಡಿ, ರೊಟ್ಟಿ ಇದ್ದರೆ ರೊಟ್ಟಿ ಕೊಡಿ, ನೀರಿದ್ರೆ ನೀರು ಕೊಡಿ. ಅವನ ಕೈಗಾಗಿ ನೀರು ಕಳ್ಸ್ಕೊಬೇಕಿಂತ ನಿಮ್ಮ ಕೈ ನೀರು ಕೊಡಬೇಡಿ. ಹೀಗೆ ಒಬ್ಬರೊಬ್ಬರನ್ನು ಅರ್ಥ ಮಾಡ್ಕೊಂಡು ನಾವು ಜೀವನ ಮಾಡಿದರೆ ಪ್ರಬುದ್ಧತೆ, ಚಿತ್ತಶುದ್ಧಿ ತಕ್ಷಣವೇ ಸಿದ್ಧವಾಗ್ತದೆ, ಮನಸ್ಸು ಶಾಂತ ಇರ್ತದೆ. ಸ್ವಲ್ಪ ವ್ಯಾಯಾಮ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ನಮ್ಮ ಶುಭ ಹೇಳಿದವ್ರೆ, ಸ್ವಾಮೀಜಿ ಎಲ್ಲರಿಗೂ ಉಪದೇಶ ಮಾಡ್ತಾರೆ, ನೀವು ವಾಕಿಂಗ್ ಮಾಡಿ ಅಂತ. ನನ್ನ ಕಾಲು ನೋವು ಎಷ್ಟು ಅರ್ಥ ಬಂದರೆ ಇವತ್ತು ಎಲ್ಲ ಕರ್ಕೊಂಡು ಹೋಗಿದ್ದು ನನಗೆ. ಇವತ್ತಲ್ಲ ನಿನ್ನೆ, ಹೌದು ನಿನ್ನೆ ಸ್ವಲ್ಪ ಗುರುಪೂರ್ಣಿಮೆ ಅಲ್ಲ, ಅಡ್ಡಾಡ ತಿರುಗಾಡ ಜಾಸ್ತಿ ಆಯಿತು, ನಿಂದಿರಲಿಕ್ಕೆ ಆಗ್ತಾ ಇಲ್ಲ. ಸೊ ನಾ ಎಲ್ಲೆಲ್ಲಿ ನಿಂದಿರ್ತೇನೆ ಅಲ್ಲೊಂದು ಚೇರ್ ಬಂದಿರ್ತೀನಿ, ಅಲ್ಲೊಂದು ಚೇರ್ ಬಂದಿರ್ತಿದ್ರು. ಅವರಂತಾರೆ ನೀವು ವಾಕಿಂಗ್ ಮಾಡೋದು ಅದಕ್ಕೆ ಹಿಂಗಾಗ್ತದೆ ಅಂತ. ನಾನು ಅಂತೀನಿ ಹಿಂಗಾಗಿದೆ ಅಂತ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೊಳಗೆ ಬಹಳ ಸಂತೋಷ. ನನ್ನ ಉಪನ್ಯಾಸಗಳು ಈ ಥರ ಇರ್ತಾವೆ. ಸಹಜ ಮಾತಾಡ್ತೀನಿ, ನಾನು ಸಹಜವಾಗಿರ್ತೀನಿ. ಬೇಕಾದ್ರೆ ತಗೊಳ್ಳಿ, ಬೇಡದ ಬಿಡಿ. ನನಗಿರುವ ಲಾಸು ಇಲ್ಲ, ಏನೂ ಇಲ್ಲ. ನಾನು ಇರೋದೇ ಸಹಜ. ನನ್ನ ಸಹಜತೆ ನಾನು ಆನಂದಿಸ್ತಾ ಇರ್ತೇನೆ. ಮಸ್ತಿ ಮೇಲೆ रहता हूँ, मज़े में रहता हूँ. ಇದು मेरा लाइफ है. ನನ್ನ ಲೈಫ್ ನಾನೇ ಯಜಮಾನ. ನಾನು ಹೇಗೆ ಬೇಕು ಆಗಿರ್ತೀನಿ. ಹಾಗಿರಲಿ ಸ್ವಾಮೀಜಿ, ಹೀಗಿರಲಿ ಅಂತೇಳಿ ನೀವು ಯಾರು? ನಂದು ನಾಯಿದ್ದೆ. ಹೀಗಾಗಿ ನಾನು ಮಾಡಲಿಲ್ಲ, ಆಯ್ತು. 80 ವರ್ಷಕ್ಕೆ ಬಂದೆ ನಾವು. ಈಗ
ನೀವು ಕಾಡನ್ನು ಇದೆ ಮಾಡಿ ವಾಕಿಂಗ್ ಮಾಡಿ ಸೂರ್ಯನಮಸ್ಕಾರ ಮಾಡಿ ಯೋಗ ಮಾಡಿ ಸಾಕು. ಇದು ಬೆಸ್ಟ್ ಜೀವನ ಇದು. ಆ ಧರ್ಮ ಈ ಧರ್ಮ ಇನ್ನೊಂದು ಧರ್ಮ ಮತ್ತೊಂದು ಜಾತಿ ಏನು ಮಾಡಬೇಕು, ಕರ್ಮ ಏನು ಮಾಡಬೇಕು, ಯಜ್ಞ ಏನು ಮಾಡಬೇಕು, ಧರ್ಮ ಮಾಡಬೇಕು, ಯಾಕೆ ಮಾಡಬೇಕು, ತಲೆ ಯಾಕೆ ಮಾಡ್ಕೋತೀರ? ಸಿಂಪಲ್ ಜೀವನ ನಡೆಸ್ರಿ. ಸಿಂಪಲ್ ಬಟ್ಟೆ, ಸಿಂಪಲ್ ಆಹಾರ, ಎಷ್ಟು ಬೇಕು ಅಷ್ಟೇ ಆಹಾರ ತಗೊಳ್ರಿ. ಇವೆಲ್ಲ ಡಿಸಿಪ್ಲಿನ್ಸ್. ಇದು ನಮಗೆ ಬಹಳ ಅನುಕೂಲ ಮಾಡ್ತದೆ. ಸಮಾಧಾನ, ಉಪಸ್ಥಿತಿ, ಶಿಕ್ಷಾ, ಶುದ್ಧ, ಸಮಾಧಾನ ತಲೆ ಹೊಡ್ಕೋಬೇಕಿಂತ ಈ ಜೀವನ ಮಾಡಿ ಎಲ್ಲ ಬರ್ಕೊತಾವ. ಎಲ್ಲ ಒಳ್ಳೆಯದು ಮಾಡಿ. ಧನ್ಯವಾದ.